ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಆಗ್ತಾ ಇದ್ದೀನಿ. ಇದು ಯಾರು ಅಂದರೆ, ನಾನು ಫಸ್ಟು PU ಸ್ಕೂಲು ಎಲ್ಲ ಓದಿದ ಮನೆಯಲ್ಲಿ ನಾವು ಸಾಕಿದ್ದು ನಾಯಿ ಮರಿ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಸಾಕಿದ್ದು. ಸೊ ಇವಾಗ ಚಿಕ್ಕಮಂಗ್ಳೂರು ವ್ಲಾಗ್ ನೋಡಿರ್ತೀರಾ, ಅಲ್ಲಿ ಇರುವಂತಹ ನಮ್ಮದು ಚಿನ್ನು ಅಂತ ಹೇಳ್ಬಿಟ್ಟು ನಾಯಿ ಹೆಸರು. ಇದು ನನ್ನ ತಮ್ಮ, ಗೊತ್ತು. ಅವ್ರದ್ದು ಬೆಳಗ್ಗೆ ರೋಟೀನ್ ಹಿಂಗೆ ಇರುತ್ತೆ. ದನ ಹಸು ಕರುಗಳು ಸಾಕಿರೋ ಮನೆಗಳಲ್ಲಿ ಬೆಳಗ್ಗೆ ಯಾವತ್ತಿದ್ರೂ ರೋಟೀನ್ಸ್ ಹೀಗೆ ಇರುತ್ತೆ. ಎದ್ದ ತಕ್ಷಣ ಕೊಟ್ಟಿಗೆ ಕ್ಲೀನ್ ಮಾಡಿ ಹುಲ್ಲೆಲ್ಲ ಆಗ್ತಾಯಿದ್ದ. ಸೊ ನಾವು ಈ ಕೆಲಸ ಮಾಡಿದ್ದೀವಿ. ನಾನು ಸಗಣಿ ಎತ್ತಿದ್ದೀನಿ, ನಾವು ದನ ಕಾಯ್ದಿದ್ದೀವಿ, ಪ್ರತಿಯೊಂದು ಕೆಲಸನೂ ನಾವು ಮಾಡಿದ್ದೀವಿ. ಆವಾಗ ಯೂಟ್ಯೂಬ್ ಮಾಡುವಷ್ಟು ನಾವು ಮೆಚುರಿಟಿ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾನು ಅವಾಗ ಜಸ್ಟ್ ಐ ಥಿಂಕ್ ಫಸ್ಟ್ ಪಿ ಯುಗೆಲ್ಲ ಬಿಟ್ಟು ಬಂದುಬಿಟ್ವಿ. ನಾನು ಅಲ್ಲಿ 8th ಸ್ಟ್ಯಾಂಡರ್ಡಿಂದ ಸೆಕೆಂಡ್ PU ವರೆಗೂ ನಾವು ಅಲ್ಲೇ ಇದ್ದಿದ್ದು. ಸೆಕೆಂಡ್ PU ನಾನು ಹಾಸ್ಟೆಲಲ್ಲಿದ್ದೆ, ಫಸ್ಟ್ PU ಅದೇ ಮನೇಲಿದ್ದಿದ್ದು. ಸೊ ನಾವು ಎಲ್ಲ ದನ ಕರು ಎಲ್ಲ ಸಾಕಿದ್ವಿ. ನಾನು ಆ ಮನೆಗೆ ಹೋದರೆ ನಾನು ಇದ್ದಂತಹ ಕ್ಷಣಗಳೆಲ್ಲ ತುಂಬ ನೆನಪಾಗುತ್ತೆ. ಸೊ ನನ್ನ ತಮ್ಮ ಮಾಡ್ತಿದ್ದ ಕೆಲಸನ ವಿಡಿಯೋ ಮಾಡ್ತಿದ್ದೆ. ಅವನಿಗೇನು ಮುಜುಗರ ಎಲ್ಲ ಈ ಥರ ಮಾಡೋದ್ರಲ್ಲಿ. ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ಗೊತ್ತಾಗುತ್ತೆ. ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಅವನು ಇವತ್ತು ನಮಗೆ ಎಂತ ಮೆಮೊರೇಬಲ್ ಡೇ ಮಾಡೋದು ಗೊತ್ತಾ? 1.5 ಕಿಲೋಮೀಟರ್ ಒಬ್ರು ಜನ ಇಲ್ಲ ಅಂತ ನೋಡ್ಬೇಕು. ಒಂದು ಕಾಲ್ ನೀರಿಲ್ಲ. ನಾಳೆ ಬೆಳಿಗ್ಗೆ ಹೇಳ್ತೀನಿ. ಸರಿ ಸರಿ ಸುಮೀರಂಟಿ ಹೇಳಿ ಮತ್ತ ಚೆನ್ನಾಗಿ ಕಲ್ತಿಕೊಂಡ್ಲ. ಎಷ್ಟು ಜನ ಬರ್ಡೇ ಮಾಡಿದ್ದು ಇದ್ರ ಮೇಲೆ ಇಡು. ಆಮೇಲೆ ಶೇಪ್ ಕೊಡ್ತೀಯಾ? ಅದು ಬೇಡ. ಇಂಥ ಕೇಕ್ ಯಾರು ಮಾಡಿದ್ರು ನಾವೇ ಪ್ರಪಂಚ ಮೇಲೆ ಮಾಡ್ತಿರೋದು ಕೇಕ್. ಸ್ಪೆಷಲ್ ಕೇಕ್ ಯಾರಿಗಾರ ಆರ್ಡರ್ ಬೇಕು ಅಂತಂದ್ರೆ ಕಾಲ್ ಮಾಡಿ. ನಂಬರ್ ಹಾಕ್ ಮಚ್ಚ, ಇದರಲ್ಲಿ ಲಾಸ್ಟ್ ಲಿಂಕ್ ಹಾಕಿ. ಬಾಯಲ್ಲಿ ಹೇಳ್ಬಿಡ. ಬಾಯಲ್ಲಿ ಹೇಳಿ ಮತ್ತೆ ಎಲ್ಲರೂ ಬಂದು ನನ್ನ ಒಂದಲ್ಲಿ ಅಂತ ಹೊರಗಿರೋ ಏನಾಗತ್ತಾನೆ ತಿನ್ನಲ್ಲ. ಸಾಕು, ಚೆನ್ನಾಗಾಯ್ತು ಬಿಡು. ಕ್ರೀಮ್ ಇಟ್ಕೋ. ಅಲ್ಲಿ ಇಟ್ಟಿದ್ದೀನಿ. ಫಸ್ಟ್ ನೀರ್ ಬೇಕು, ಕೈ ಟೇಸ್ಟ್ ಮಾಡ್ಬೇಕ್ತಾನೆ. ಇವಾಗ ಬಾಕ್ಸ್ ಬೇಕಲ್ಲ, ಹೆಂಗ್ ಇಟ್ಕೊಂಡು ಹೋಗೋದು? ಹಂಗೆ ಇಟ್ಕೊಂಡು ಹೋಗೋಣ. ಅವ್ನು ಬರಕ್ ಮುಂಚೆ ಅಲ್ಲಿ ಗಾಡಿ ಮೇಲೆ ಇಟ್ಟರೋಣ. ಇನ್ನ ಕಲ್ಸ್ಬೇಕಿತ್ತಲ್ಲ. ಹಾಕ್ಲಾ ಫಸ್ಟ್ ನೋಡೋಣ. ಹಂಗಲ್ಲ, ಫುಲ್ ಕ್ರೀಮ್ ನೀರ್ ಮಾಡ್ಬಿಟ್ಟಿದ್ಯಾ ಜಾಸ್ತಿ. ಹೌದಾ? ಆಂಟಿ ಪೌಡರ್ ತಗೊಳ್ರಿ. ಯಾರು ಬರ್ತಾರೆ ಹಿಂಗ್ ಕಟ್ ಮಾಡಿ? ಅದು ಲಟ್ಟಿದ್ರೆ ಕೆಳಗೆ ಹೊಂಟೈತದೆ. ಯಾರು ಬರ್ತಾರೆ ಹಿಂಗ್ ಕಟ್? ಪೌಡರ್ನೇ ಹಾಕ್ಲ, ಏನು ಅನ್ಸಲ್ಲ. ಯಾರು ಬರ್ತಾರೆ? ಅದ್ರಲ್ಲಿ ಹಾಕ್ಬಿಟ್ಟು ಬರ್ಡೇಗಳಿಗೆಲ್ಲ ಮಾಡ್ಸಿದ್ದೆ. ತಗೊಂಡು ಫೋನ್ ಮಾಡಿ ತುಂಬ್ಕೊಂಡ್ಲಾ. 10 ನಿಮಿಷ ಬರ್ತೀರ ಅಂಕಲ್. ಈ ತರ ಕೇಕ್ ಎಲ್ಲರೂ ತಿಂದಿದ್ದೀರಾ ನೋಡಿ, ಕಮೆಂಟ್ ಏನೇನು ಬೈತಾರ. ಆಂಟಿನೂ ಸಾಕ್ಷಿ. ಇದಕ್ಕೆಲ್ಲ ಪ್ರೇರೇಪಣೆ. ಪಾಪ ಪ್ರೇರೇಪಣೆ ಅಂತ. ಗಿಫ್ಟ್ ಕೊಟ್ರೆ ನೀವೇ ಅಂತ ಗಿಫ್ಟ್ ಕೊಡ್ತಾ ಇದ್ದೀರಾ ನೋಡ್ರಿ. ಶಶಿದಲ್ಲ ಇದು. ಇದೆಲ್ಲ ಆಂಟಿ ನಂದಲ್ಲ. ಒಂದು ಅಣ್ಣಂದು, ಒಂದು ಇವಂದು. ನಂದು ಏನಿಲ್ಲ. ಬಾರಂಟಿ ಹೋಗನಂತೆ. ಟೈಮ್ ಆಯ್ತಿರಂತೆ. ಅವ್ನು ಒಯ್ಕತ್ತವನೆ. ಏನು ಬೇಡ ಬರಟಿ, ನಾವು ಹೋಗೋಣ. ನನಗೆ ತಡಿಲ್ಲ ನಂಗೆ ಸೀದಾ ಬರ್ತಾರಲ್ಲಿ. ಪೌಡ್ರ್ ಹಾಕ್ ಬೇಗ. ಸಾಕ್ತದೆ. ಇದನ್ನ ನಿನ್ ಕೈಯಲ್ಲಿ ಇಟ್ಕೊಂಡ್ ಬರ್ತಿರೋ, ಅರ್ಧದ್ದು ನಡ್ಕೊಂಡು ಅವೆರಡು ಕೇಕ್ ನಾವ್ ಇಟ್ಟು ಬಂದು ನಾನ್ ಬರ್ತೀನಿ ಅಲ್ಲಿಗೆ. ನಿನ್ಗೆ ಅಷ್ಟು ಮೀಟ್ ತಿಳ್ಕೊಂಡ್ಲ? ಇಲ್ಲ ಒಬ್ನೇ ಬರೋಷ್ಟು. ನಾಯಿಗಳಲ್ಲಿ ಬಂದು ಅಂತ ಅಲ್ಲಿ. ಇಲ್ಲ ನಾಯಿಗಳು ಏನು ಮಾಡಲ್ಲ. ನಿಲ್ತಾರೆ, ಬರ್ತೀನಿ ಇಲ್ಲಿ. ಇವೇ ನಾವು ಹಿಂಗೆ ಎದ್ದಾಳ್ತೀಯವೆ. ಅವ್ರಿಗೆ ಕಣ್ಣು ಮುಚ್ಬಿಟ್ಟು ಕಟ್ ಮಾಡ್ಸನ್ ಸುಮ್ಮನಿರ್ಲ. ಹುಳ ನೋಡಿದ ತಕ್ಷಣ ಮಚ್ಚ ಕ್ರೀಮ್ ಇದು ಚಾಕೋ ಚಿಪ್ಸ್ ಮಚ್ಚ. ನಾವೊಂದು ಬೇಕ್ರಿ ಇಡೋಣ. ಸಗಣಿ ಬೇಕ್ರಿ ಎಲ್ಲಿಡ ನೀವು? ನೋಡಿ ಫ್ರೆಂಡ್ಸ್, ಕೇಕ್ ರೆಡಿ.
ಡಿಫ್ರೆಂಟಾಗಿ ಮಾಡ್ಬೇಕಾದ್ರೆ ನಿಮಗೆ ತಲೆ ತಿನ್ಬಾರ್ದು. ಕೇಕ್ ಮಾಸ್ಟರ್ ರೋಹನ್ ಅಲ್ಲ ಅಲ್ಲ ಏನು ಹ್ಯಾಪಿ ಬರ್ಡ್ ಅನ್ನೋದು ಅದನ್ನೇ ನಾನು ಹೇಳಿದ್ದು ನಿಮಗೆ. ಇವ್ರ ಹತ್ರ ಅಲ್ಲಿ ಕೊಟ್ಟಿದ್ದೆ. ಅಲ್ಲಿದ ಮನೆಗೆ ಹಂಗಾರೆ ಊರೇ ಏನಕ್ಕೆ ಕೇಕ್ ಫೀಲ್ ಬರಕ್ಕೆ ಅವನೇ ನೋಡ್ತಾನೆ ನಮ್ಮ ನಾವಲ್ಲ ಅಲ್ಲಿರೋರೆಲ್ಲ ಸಾಕಬೇಕು, ಹಂಗಿರ್ಬೇಕಲ್ಲ. ಹಂಗಲ್ಲ ಅಲ್ಲಿರೋ ಮತ್ತೆ ಹಂಗಲ್ಲ. ಮೇನ್ ಕೇಕು ಓನರು ಸಪ್ಲೈಯರು, ನಾನು ಮಾತ್ರ ಹೆಲ್ಪರು. ನೋಡಿ ಕೇಕ್ ರೆಡಿ. ಯಾರಿಗೆ ಬೇಕು? ಇಲ್ಲೊಂಚೂರು ಸೈಡಲ್ಲಿ ಒರ್ಸು ಕೈಯಲ್ಲಿ ಅದೇ ಬಟ್ಟೆ ಬೇಕು. ನೀರ್ ತಗೊಂಡು ಕೈಯಾಗ ಒರ್ಸು. ಬಟ್ಟೆ ತಗೋಬಲ್ಲ, ಹೋಗಲ್ಲ ನೀರ್ ತಗೊಳ್ಳ. ನೀರು ಬೇಡ, ಬಟ್ಟೆ ಬೇಕು. ನೀರು ಹಾಕಿದ್ರೆ ಫುಲ್ ಇದೆಲ್ಲ ಇದಾಗುತ್ತೆ. ಒರೆಸ್ಬೇಕು. ಬೇಡ ಹೊಟ್ಟೆ ತೆಗಿ, ಅದು ಕವರ್ ತೆಗೀಲಿ. ಫುಲ್ ಇದೆಲ್ಲ ಆಗುತ್ತೆ. ಅಯ್ಯೋ ಇನ್ನೊಂದೆಲ್ಲಿ ಮಚ್ಚ ಇದು ಇನ್ನೊಂದೆಲ್ಲಿ ಇವ್ನ್ ತಂದಿರೋದು ಅದು. ತಂದಿರುತ್ತಲ್ಲ ಅದು. ಇದು ನೀನ್ ತಂದಿರೋದ? ನಡಿಲ್ಲ. ಬಾ ಹ್ಯಾಪಿ ಬರ್ಡೇ. ಸುಮ್ನಿರ್ ಮೆಲ್ಟ್ ಆಗ್ಬಿಟ್ಟದೆ, ಬೇಜಾರ್ ಮಾಡ್ಕೋಬೇಡ. ಕಟ್ ಮಾಡ. ನಾವು ಅವ್ರು ಮಾಡ್ಸಿದ ತಕ್ಷಣ ತಂದು ಅನ್ಸಲೇ ಜಾಸ್ತಿ ಆಡ್ಬಿಡ. ಬಿಸ್ಕೆಟ್ ಎಲ್ಲ ಕಟ್ ಮಾಡಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಲ್ಲ. ಹಾ ಈ ಕಡೆಗೆ ತೋರ್ಸ್ರಿ. ಸರಿ ಸೊ ಗಿಫ್ಟ್ ಅಂತೂ ಸಖತ್ತಾಗಿತ್ತು. ಶನಿವಾರ ಆಗಿದ್ರಿಂದ ನಾವು ವೆಜ್ ತಿಂದ್ವಿ. ನೆಕ್ಸ್ಟ್ ಡೇ ಸಂಡೇ ಕರ್ಕೊಂಡೋಗಿ ತಂದೂರಿ ಕೊಡಿಸ್ದ. ಸೊ ತಂದೂರಿ ತಗೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇ ಹೊರಟ್ವಿ. ಖುಷಿ ಬಾಯ್ 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 ಅತ್ತೆ ಬಾಯ್ ಬಾಯ್. ಅವ ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಅಲ್ಲಿಂದ ಮಾರ್ನಿಂಗು ಟ್ರೈನ್ ಹುಡುಕೊಂಡು 8:30 ಟ್ರೈನಿಗೆ ಹೋದ್ವಿ. ಅದು ಯಶವಂತಪುರ ಟ್ರೈನು.
ಮಸ್ತ್ ನಿಧಾನವಾಗಿ ಹೋಗುವಂಥ ಟ್ರೈನು. ನಮಗೇನಂದರೆ ಸೀಟ್ ಬೇಕಿತ್ತು, ಸೊ ಅದೇ ಟ್ರೈನಿಗೆ ಹತ್ಕೊಂಡು ಆರಾಮಾಗಿ ಹೊರಟ್ವಿ. ಟ್ರೈನ್ ಜರ್ನಿಲಿ ಒಂದು ಕತೆ ಆಯಿತು. ಏನಪ್ಪ ಅಂದರೆ ಅದು ಒಂದು ಪಲಾವ್ ಸ್ಟೋರಿ ಅಂತಲೇ ಹೇಳ್ಬೋದು. ನಾನು ನನ್ನ ಫ್ರೆಂಡಿಗೆ ಅಲ್ಲೇ ಹತ್ರದಲ್ಲಿ ಇರುವಂತಹ ಫ್ರೆಂಡಿಗೆ ಹೋಗೋ ದಾರಿಲಿ ಅವ್ರ ಊರು ಸಿಗುತ್ತೆ. ಸೊ ಅಲ್ಲಿ ಸಕ್ರಪಣ್ಣದಿಂದ ನನಗೆ ಪಲಾವ್ ಬೇಕು ಅಂತ ಹೇಳಿದೆ. ಸೊ ಅವರು ತರಕ್ಕೆ ಬಂದರು, ತೊಗೊಂಬಂದರು. ಫಸ್ಟು ಸಕ್ರಪಣ್ಣದಲ್ಲಿ ಟ್ರೈನ್ ಮಿಸ್ ಆಯಿತು. ನೆಕ್ಸ್ಟು ಬಿಸ್ಲೆಹಳ್ಳಿ ಸ್ಟಾಪ್ ಇತ್ತು, ಅಲ್ಲೂ ಕೂಡ ಟ್ರೈನ್ ಮಿಸ್ ಆಯಿತು. ಆಮೇಲೆ ಕೊನೆಗೆ ಕಡೂರಿಗೆ ಕೂಡ ಅದೇ ಟ್ರೈನ್ನ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟು ಪಲಾವ್ ಕೊಟ್ಟರು. ಸೊ ಹೊಟ್ಟೆ ತುಂಬ ಪಲಾವ್ ತಿಂದ್ವಿ, ತುಂಬಾ ಹೊಟ್ಟೆ ಸಿತಾಯಿತ್ತು. ಇನ್ನೊಂದೇನೆಂದರೆ ಟ್ರೈನಲ್ಲಿ ಫುಡ್ಡು ಚೆನ್ನಾಗಿರಲ್ಲ. ಸೊ ನಮ್ಮ ಅಣ್ಣ ಹೇಳ್ದ, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ತರಿಸು ನೋಡೋಣ ಊಟ ಅಂತ. ಸೊ ನಾನು ತರಿಸ್ದೆ. ಸೊ ಹೋಗ್ತಾ ಇದ್ವಿ. ನಮ್ಮ ಚಿಕ್ಕಮಂಗ್ಳೂರು ಅಂದರೆ ಏನು ಅಂದ್ಕೊಂಡಿದ್ದೀರಾ? ಒಂದು ಪಲಾವಿನ ಕತೆ ನಾವಂತೂ ಪಲಾವಿಗೋಸ್ಕರ ನಾಯಿ ತರ ಸಗರ್ಪಣ್ಣೆಯಿಂದ ಕಡು ತರದಿವಿ. ಕೊನೆಗೂ ಸಿಕ್ತು ಪಲಾವ್. ಹೊಟ್ಟೆ ತುಂಬಿದ್ಮೇಲಂತೂ ತುಂಬಾ ಖುಷಿ ಆಯಿತು. ಅದು ಟ್ರೈನ್ನ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಪಲಾವ್ ಕೊಟ್ಟರು. ಸೊ ಪಲಾವ್ ತಿಂದ್ವಿ, ತುಂಬ ತೃಪ್ತಿ ಆಯಿತು. ನೆಕ್ಸ್ಟು ಬೇಲ್ಪುರಿ ತಿಂದ್ವಿ. ಬೇಲ್ಪುರಿ ತಿಂದು ಅಲ್ಲಿಂದ ಇಳಿದು ನಮಗೆ ಟ್ರೈನಲ್ಲಿ ಅಷ್ಟು ಬೇರೆ ಏನು ತಿನ್ನೋಕ್ಕೆ ಇಷ್ಟ ಇಲ್ಲ. ನಮ್ಮಣ್ಣ ಅಂದ ಒಂದು ತಗೋ, ಅದು ಟೇಸ್ಟ್ ಚೆನ್ನಾಗಿದ್ರೆ ಬೇರೆ ತಗೊಳ್ಳೋಣ ಅಂತ ತಗೊಂಡೆ. ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ತಿಂದ್ವಿ. ಇಳಿದ್ಮೇಲೆ ಫ್ರೂಟ್ಸ್ ಬೌಲ್ ತಗೊಂಡು ಎಲ್ಲರೂ ಅದನ್ನು ತಿಂದು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ಚಿನ್ನು ನೋಡಬೇಕು ಅನ್ನಿಸ್ತು. ಹೋಗಿ ಚಿನ್ನನ್ನ ನೋಡ್ಕೊಂಡು ಬಂದು ಮಲ್ಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೆಕ್ಸ್ಟ್ ಕಾಲೇಜ್ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ. ಹಿಂಗೆ ನೆಕ್ಸ್ಟ್ ವ್ಲಾಗಲ್ಲಿ ವಾಪಸ್ ಬರ್ತೀನಿ. ಬಾಯ್ ಬಾಯ್.